ಮಾಡೋದಕ್ಕೆ The Holy Spirit is always there to help you when the devil is attacking you. ಸೈತಾನ ನಿಮಗೆ ಆಕ್ರಮಣ ಮಾಡುವಾಗ ಪವಿತ್ರಾತ್ಮನು ಯಾವಾಗಲೂ ಇರ್ತಾನೆ ನಿಮಗೆ ಸಹಾಯ Go to ಮಾಡಿ. the next picture. ಮುಂದಿನ ಚಿತ್ರ ನೋಡೋಣ. You see a fire burning. That's the fire of God's holiness burning in our heart. ನಮ್ಮ ಹೃದಯದಲ್ಲಿ ಈ ಬೆಂಕಿ ಪವಿತ್ರತೆಯ ಬೆಂಕಿ ಉರಿತಾ ಇರುತ್ತೆ. And you see there the Lord is pouring the oil of the Holy Spirit in our hearts so that the fire will keep burning. ನಮ್ಮ ಹೃದಯದಲ್ಲಿ ಈ ಬೆಂಕಿ ಉರಿತಾ ಇರಬೇಕು ಅಂತ ದೇವರ ಆತ್ಮನು ತನ್ನ ಎಣ್ಣೆಯನ್ನು ಸುರಿತಾನೆ. And the devil is pouring water to quench that fire. ಅದನ್ನ ಆರಿಸಲಿಕ್ಕೆ ಸೈತಾನನು ನೀರನ್ನು ಸುರಿತಾನೆ. Always pouring water to quench the fire in our heart. ನಮ್ಮ ಹೃದಯದಲ್ಲಿರೋ ಬೆಂಕಿನ ಆರಿಸಲಿಕ್ಕೆ ಅವನು ನೀರನ್ನು ಸುರಿತಾ ಇರ್ತಾನೆ. The fire of holiness. ಆ ಒಂದು ಪವಿತ್ರತೆಯ ಬೆಂಕಿ. The fire of love for Jesus Christ. ಯೇಸು ಸ್ವಾಮಿಯನ್ನು ಪ್ರೀತಿಸುವಂತ ಪ್ರೀತಿ. The fire of zeal to live for God. ದೇವರಿಗಾಗಿ ಜೀವಿಸುವಂತ ಆ ಒಂದು ಉತ್ಸಾಹದ ಬೆಂಕಿ. Always pouring water. ಯಾವಾಗಲೂ ಆ ನೀರನ್ನ ಸುರಿತಾನೆ. But the fire is still burning. ಆದ್ರೆ ಆ ಬೆಂಕಿ ಯಾವಾಗಲೂ because this man is open to the Holy Spirit filling him every day. ಯಾಕೆ ಅಂದ್ರೆ ಈ ವ್ಯಕ್ತಿ ಪವಿತ್ರಾತ್ಮನಿಗೆ ತನ್ನ ಜೀವಿತವನ್ನ ತೆರೆದಿಟ್ಟಿದ್ದಾನೆ. ಪವಿತ್ರಾತ್ಮನ so much oil is coming in that the water cannot quench that fire. ಅಷ್ಟೊಂದು ಎಣ್ಣೆ ಸುರಿದು ಬರೋದ್ರಿಂದ ಆ ಒಂದು ನೀರು ಬಿದ್ರೂ ಬೆಂಕಿ ಉರಿತಾ ಇರುತ್ತೆ. The love of God is filling this person's heart. ಯಾಕೆ ಅಂದ್ರೆ ಆ ಒಂದು ಕರ್ತನ ಪ್ರೀತಿ ಅವನ ಹೃದಯದಲ್ಲಿ ತುಂಬಿ ಬರ್ತಾ ಇದೆ. It says in Song of Solomon chapter 8. ಒಂದು Song of Solomon ಅಲ್ಲಿ ಪರಮಗೀತೆ 8ನೇ ಅಧ್ಯಾಯ. You know where that is? Just before Isaiah. 8ನೇ ಅಧ್ಯಾಯ ಯೆಶಾಯದ ಮೊದಲು ಬರುತ್ತೆ. Psalms, Proverbs, Ecclesiastes, Solomon. ಕೀರ್ತನೆ, ಜ್ಞಾನೋಕ್ತಿ, ಪ್ರಸಂಗಿ ಮತ್ತು ಪರಮಗೀತೆ. Song of Solomon last chapter 8. 8ನೇ ಅಧ್ಯಾಯ ಪರಮಗೀತೆ verse 7. 7ನೇ ವಚನ. Many waters cannot quench the love of God in our heart. ಜಲದ ರಾಶಿಗಳು ಪ್ರೀತಿಯನ್ನು ನಂದಿಸಲಾರವು. The love of God in our heart is like a fire. ಆ ಒಂದು ದೇವರ ಮೇಲೆ ಇರುವಂತ ಪ್ರೀತಿ ಒಂದು ಬೆಂಕಿ. Love for the Lord. ಕರ್ತನಿಗಾಗಿ ಪ್ರೀತಿ. Fire. ಅದು ಬೆಂಕಿಯಲ್ಲಿ ಇರಬೇಕು. All the water the devil pours cannot quench it. ಸೈತಾನನು ಸುರಿಯುವಂತ ಎಲ್ಲ ಜಲರಾಶಿಗಳು ಅದನ್ನು ನಂದಿಸಲಾರವು. Listen to this. Even if he sends a river into that fire, the fire will still keep burning. ಆ ಒಂದು ಜಲರಾಶಿಗಳು ಪ್ರವಾಹಗಳು ಅದನ್ನು ಮುಳುಗಿಸಲು ಸಾಧ್ಯ. Because the Holy Spirit is always pouring oil in. ಯಾಕೆ ಅಂದ್ರೆ ಪವಿತ್ರಾತ್ಮನು ಎಣ್ಣೆಯನ್ನು ಸುರಿತಾ ಇರ್ತಾನೆ. I was born again 60 years ago nearly. 60 ವರ್ಷ ಸುಮಾರು 60 ವರ್ಷದ ಮೊದಲು ನಾನು ಹೊಸದಾಗಿ ಹುಟ್ಟಿದೆನು. God put a fire in my heart. ನನ್ನ ಹೃದಯದಲ್ಲಿ ದೇವರು ಬೆಂಕಿ ಹಾಕಿದ. And through these years the devil has poured so much water to try and quench it. ಅದನ್ನ ನಂದಿಸಲಿಕ್ಕೆ ಸೈತಾನನು ಬಹಳಷ್ಟು ನೀರನ್ನು ಸುರಿಸಿದ್ದಾನೆ. Sometimes I have slipped and fallen. ನಾನು ಕೂಡ ಬಿದ್ದಿದ್ದೀನಿ ಕೆಲವು ಸಲ. But the Holy Spirit has kept pouring oil into my heart. ಆದರೆ ಪವಿತ್ರಾತ್ಮನು ಎಣ್ಣೆಯನ್ನು ಯಾವಾಗಲೂ ಸುರಿಸ್ತಾ ಇದ್ದಾನೆ. I can testify that today the fire of God is burning in my heart much more than it was in the past. ನಾನು ನಿಮಗೆ ಸಾಕ್ಷಿ ಹೇಳಬಹುದು, ಹಿಂದಿನ ದಿವಸಗಳಿಗಿಂತ ನನ್ನಲ್ಲಿ ಪವಿತ್ರಾತ್ಮನು ಹೆಚ್ಚು ಬೆಂಕಿಯನ್ನ ಇನ್ನು ಹಚ್ತಾ ಇದ್ದಾನೆ ಅಂತ. Many of you have heard me preach and known me for many years. ಬಹಳಷ್ಟು ಜನ ನನ್ನನ್ನು ನೋಡಿದಿರಾ, ನಾನು ಪ್ರಸಂಗ ಮಾಡೋದನ್ನ ಕೇಳಿದಿರಾ. I have not lost my love for Jesus Christ. ನಾನು ಯೇಸು ಸ್ವಾಮಿಯ ಮೇಲೆ ಪ್ರೀತಿ ನಾನು ಕಳ್ಕೊಂಡಿಲ್ಲ. I have not lost my passion to serve the Lord. ಕರ್ತನನ್ನ ಸೇವೆ ಮಾಡುವಂತ ಆ ಒಂದು ಉತ್ಸಾಹವನ್ನು ಕಳ್ಕೊಂಡಿಲ್ಲ. Not because the devil is not pouring water and trying to quench the fire. ಸೈತಾನನು ನೀರನ್ನ ಸುರಿದು ನಂದಿಸಲಿಕ್ಕೆ ಪ್ರಯತ್ನ ಮಾಡಿಲ್ಲ ಅಂತ ಅಲ್ಲ. Doing that every day. ಅದನ್ನ ಪ್ರತಿ ದಿವಸ ಮಾಡ್ತಾ ಇದ್ದಾನೆ. But the Holy Spirit is pouring oil and the fire is burning. ಆದರೆ ಪವಿತ್ರಾತ್ಮನು ತನ್ನ ಎಣ್ಣೆಯನ್ನು ಸುರಿಸ್ತಾ ಇದ್ದಾನೆ ಬೆಂಕಿಯನ್ನು ಹೆಚ್ಚು ಮಾಡಲಿಕ್ಕೆ. I cannot keep that fire burning. ನಾನು ಆ ಬೆಂಕಿಯನ್ನು ಉರಿಸಲಿಕ್ಕೆ ಸಾಧ್ಯವಿಲ್ಲ. But if I humble myself, ನಾನು ತಗ್ಗಿಸಿಕೊಂಡ್ರೆ, say, God, give me your grace. ಕರ್ತನೇ ನಿನ್ನ ಕೃಪೆಯನ್ನು ಕೊಡು ಸ್ವಾಮಿ. You can pray that prayer. ನೀವು ಆ ಪ್ರಾರ್ಥನೆ ಮಾಡಬಹುದು. I am not a special favorite of God. ನಾನು ಒಬ್ಬ ಬಹಳ ವಿಶೇಷವಾದ ವ್ಯಕ್ತಿ ಅಲ್ಲ ದೇವರಿಗೆ. Jesus shed his blood for you. ಯೇಸು ಸ್ವಾಮಿ ನಿಮಗಾಗಿ ಕೂಡ ರಕ್ತ ಸುರಿಸಿದ್ದಾನೆ. You are also a child of God. ನೀವು ಕೂಡ ದೇವರ ಮಗನು. Ask God to fill you. ದೇವರಲ್ಲಿ ಕೇಳಿ ನಿಮ್ಮನ್ನ ಪ್ರತಿ ದಿವಸ ತುಂಬಿಸಲಿಕ್ಕೆ. Lord, keep the fire of the love of God burning in my heart. ದೇವರ ಪ್ರೀತಿಯ ಬೆಂಕಿ ನನ್ನ ಹೃದಯದಲ್ಲಿ ಯಾವಾಗಲೂ ಉರಿಯಲಿ ಸ್ವಾಮಿ. Help me to love you more than everything else on this earth. ಅದರ ಅರ್ಥ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುವಂತೆ ಮಾಡು ಸ್ವಾಮಿ. That's what I keep praying all the time. ನಾನು ಯಾವಾಗಲೂ ಹೀಗೆ ಪ್ರಾರ್ಥಿಸ್ತಾ ಇರ್ತೀನಿ. Remember, the Holy Spirit is always there to prevent the devil from quenching that fire. ನೀವು ಯಾವಾಗಲೂ ನೆನಪಿಟ್ಕೊಳ್ಳಿ, ಪವಿತ್ರಾತ್ಮನು ಯಾವಾಗಲೂ ಇರ್ತಾನೆ ಎಣ್ಣೆ ಸುರಿಸಲಿಕ್ಕೆ, ನಿಮ್ಮನ್ನ ಆ ಒಂದು ನಂದಿಸುವಂತ ನೀರಿನಿಂದ ಕಾಪಾಡಲಿಕ್ಕೆ. Finally, I would say, ಕಡೆಯದಾಗಿ ನಾನು ಹೇಳಲಿಕ್ಕೆ ಇಷ್ಟ, pray to God, Lord, fill me with your Holy Spirit.
ದೇವರಲ್ಲಿ ಪ್ರಾರ್ಥಿಸಿ ನನ್ನನ್ನು ಪವಿತ್ರ ಆತ್ಮನಿಂದ ತುಂಬಿಸು ಅಂತ. Baptize me in the Holy Spirit and fire. ಪವಿತ್ರಾತ್ಮನಿಂದ ಮತ್ತು ಬೆಂಕಿಯಿಂದ That's ನನ್ನನ್ನು the only way I ಅಭಿಷೇಕಿಸು. can live this Christian life. ಆ ಒಂದೇ ಒಂದು ರೀತಿಯಲ್ಲಿ ನಾನು ಈ ಕ್ರಿಸ್ತಿಯ ಜೀವಿತವನ್ನು ಜೀವಿಸಬಹುದು ಸ್ವಾಮಿ. That's what God did for me many years ago. ಬಹಳ ವರ್ಷದ ಮೊದಲು ದೇವರು ನನಗೆ ಇದನ್ನೇ And ಮಾಡಿದ್ದು. that fire is burning, 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 burning in my heart even today. ಇವತ್ತಿನವರೆಗೂ ಆ ಒಂದು ಬೆಂಕಿ ಉರಿತಾನೇ ಇದೆ. I did not light that fire, God lit it. ನಾನು ಹಚ್ಚಿದ ಬೆಂಕಿ ಅಲ್ಲ, ಅದು ದೇವರು ಹಚ್ಚಿದ. And I'm not preserving the fire, God preserves it. ಅದನ್ನ ಕಾಪಾಡ್ತಾ ಇರುವಂತ ನಾನಲ್ಲ, ದೇವರು And ಕಾಪಾಡ್ತಾ. I believe He will preserve it until the day He comes back. ನಾನು ನಂಬ್ತೀನಿ ಆತನು ಬರುವವರೆಗೆ ಆ ಒಂದು And ಬೆಂಕಿಯನ್ನ that can ಕಾಪಾಡ್ತಾನೆ. be true for you also. ಅದು ನಿಮ್ಮ ಜೀವಿತದಲ್ಲೂ ಸತ್ಯ ಆಗೋ ಸಾಧ್ಯತೆ Ask ಇದೆ. the Lord. ಆದ್ರೆ ಕರ್ತನಲ್ಲಿ If ಕೇಳಿ. you ask Him for bread, He will not give you a stone. ನೀವು ರೊಟ್ಟಿಯನ್ನ ಕೇಳಿದ್ರೆ ಅವನು ಕಲ್ಲನ್ನ ಕೊಡೋದಿಲ್ಲ. How much more the Heavenly Father will give the Holy Spirit to those who ask Him. ಎಷ್ಟು ಹೆಚ್ಚಾಗಿ ಯಾರು ಆತನನ್ನ ಕೇಳ್ತಾರೋ ತಂದೆಯಾದ ದೇವರು ಪವಿತ್ರಾತ್ಮವನ್ನು You ಕೊಡ್ತಾನೆ. don't have because you don't ask. ನಿಮ್ಮಲ್ಲಿ ಇಲ್ಲ, ಯಾಕೆಂದ್ರೆ ನೀವು ಕೇಳೋದಿಲ್ಲ. Oh, you ask once and then you forget about it. ನೀವು ಒಂದ್ಸಲ ಕೇಳಿ ಅದನ್ನ ಮರ್ತು You ಬಿಡ್ತೀರಾ. ask and say, Lord, I won't give up until you give me my prayer. ನೀನು ಕೊಡೋವರೆಗೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡೋವರೆಗೆ ನಾನು ಬಿಡೋದಿಲ್ಲ ಸ್ವಾಮಿ ಅಂತ ಕೇಳಿ. Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯೇ, please help us to take seriously what we heard today. ನಾವು ಕೇಳಿದಂತ ಮಾತುಗಳು ಗಂಭೀರವಾಗಿ ತೆಗೆದುಕೊಳ್ಳಿಕ್ಕೆ ನಮಗೆ ಸಹಾಯ In ಮಾಡಿ. Jesus' name. ಯೇಸು ಸ್ವಾಮಿಯ ಹೆಸರಲ್ಲಿ ಪ್ರಾರ್ಥನೆ.